ಶಿವಾನಂದ ಭಾರತಿ ಅಪ್ಪಗಳು ಭಾವುಕರಾಗುದು ನನಗಂತೂ ನಾನು ಸಾಕನೇ ಇಲ್ಲ. ಆದರೆ ಅವರು ಗುರುನಾಥಾರೋಡ್ರ ಹೆಸರು ಹೇಳ್ಕೊಂತ ಕೊಂಡ್ರಿ ಸಾಕು, ಮರ್ತು ಬಿಡ್ತಾರೆ ಗುರುವೇ ನಾ ಸರ್ವಸ್ವ ಅನ್ಕೊಂಡು ಗುರುವಿನ ಸೇವೆಯನ್ನ ಅವರಿಗೆ ಬಹುಶಃ ಎಷ್ಟು ಮಠ ಅದಾವ ಅನ್ನೋದು ನೆನಪಿಲ್ಲ. ಆದ್ರೆ ಒಂದು ಮಾತ್ರ ನೆನಪೇನಂತಂದ್ರ ನನ್ನ ಗುರುವಿನ ಸಾನ್ನಿಧ್ಯದೊಳಗೆ ನಾ ಸೇವಾ ಮಾಡಿರುವ ಆ ಒಂದು ಗಳಿಗೆ ಬಹಳ ಅದ್ಭುತವಾಗಿತ್ತು ಅನ್ನೋದನ್ನ ಈಗೂ ನೀವು ಹೋದ್ರು ಅವ್ರು ನೆನೆಸ್ಕೊಳ್ತಾರೆ. ನನ್ನ ಇವ್ರು ಹೇಳಿ ಬಸವರಾಜ್ ಅಜ್ಜಾರಿಗೆ ಉಳಿದ ಯಾವ್ದಿಲ್ಲ ಪ್ರವಚನ ಅಷ್ಟು ನೆನಪಿರ್ತದೆ. ಯಾಕಂದ್ರ ಅವ್ರಿಗೆ ಗುರುನಾಥರವ್ರು ಕಲಿಸಿದ್ದೇನಂತಂದ್ರ ನೀ ಮಠ ಕಟ್ಟು, ನೀ ಕಾಲೇಜ್ ಮಾಡು, ನೀ ಅದನ್ನ ಮಾಡೋದವ್ರು ಹೇಳೇ ಇಲ್ಲ. ಅವ್ರು ಹೇಳಿದ್ದು ಅಂದ ಶಿವಾನಂದ ಭಾರತಿ ನೀ ತತ್ವ ಹೇಳು ಅಂತ ಕಳಿಸಿದ್ದಕ್ಕ ಗುರು ಹೇಳಿರುವ ತತ್ವ ಇವತ್ತು ವೇದಾಂತ ಪರಿಷತ್ತಾಗಿ ಹೊರಹೊಮ್ಮಿದೆಯಲ್ಲ, ಅದು ಬಹಳ ಮುಖ್ಯವಾಗಿರುವಂತದ್ದು. ಅದಕ್ಕೆ ನೀವೆಲ್ಲರೂ ಅಂತ ಗುರುಗಳನ್ನ ಪಡ್ಕೊಂಡಿದ್ದೀರಿ. ಬರೀ ಇವತ್ತು ನೀವು ಹೆಂಗ್ ಮಾಡ್ರಿ ಅಂದ್ರೆ ನೀವೇನು ಮಾಡಕ್ ಹೋಗ್ಬೇಡ್ರಿ, ಪಾದ ಮುಟ್ಟು ನಮಸ್ಕಾರ ಮಾಡ್ಬೇಕು ಅಂತ ತಿಳ್ಕೊಬೇಡ್ರಿ. ಎಲ್ಲಿರ್ತಿಲ್ಲ ಅವ್ರು ನೋಡ್ರಿ, ಆನಂದ ಪಡ್ರಿ, ನೋಡ್ರಿ, ಆನಂದ ಪಡ್ರಿ. ಆನಂದದ ಜೊತೆಗೆ ತನ್ಮಯತೆಯಿಂದ ಅವ್ರು ಹೇಳಿದ್ರಲ್ಲ, ಯಾವ ಕ್ಷಣ ನಂದಲ್ಲ ಅಂತ ತಿಳ್ಕೊಳ್ತೀವಲ್ಲ ಅದು ತನ್ಮಯತೆ. ನೀವು ರಾತ್ರಿ ನಿದ್ದೆ ಮಾಡ್ತೀರಿಲ್ಲ, ಮಾಡ್ತೀರೋ ಇಲ್ಲ? ನಿದ್ದೆ ಯಾವಾಗ ಮಾಡ್ತೀರಿ? ನಂದಲ್ಲ ಅನ್ನೋದು ಮರ್ತಾಗ, ನಂದಲ್ಲ ಅನ್ನೋದು ಮರ್ತಾಗ ನಿದ್ದೆ ಬರ್ತದ. ನಂದ ಎಲ್ಲ ಅಂದಾಗ ನಿದ್ದೆ ಬರಂಗಿಲ್ಲ. ನಿದ್ದೆಗಳಿಗೆ ತಗೋಬೇಕಾಕತಿ. ಅರ್ಥ ಆಯ್ತಲ್ಲ? ನಿದ್ದೆಗಳಿಗೆ ಯಾವಾಗ ಬರ್ತದ ಅಂತಂದ್ರ ನಾನು ಸಂಪ್ರದಾಯದ ಸ್ವಾಮಿನ, ನಾನು ಈ ಸ್ವಾಮಿ, ನಾ ಆ ಜಗದ್ಗುರು, ನಾನು ಇಂಥ ಸ್ಥಾನ, ನಾ ಮಂತ್ರಿ, ನಾ ಸಾವುಕಾರ, ಯಾರಾಗಿರ್ಲ ಅವರು ಬರೀ ಕಾವ್ಯ ಹಾಕಿದ ತಕ್ಷಣ ವೈರಾಗಿ ಬರ್ತದಂತಲ್ಲ. ನಾವು ಮರೆತು ಬಿಟ್ಟಿವಿ ಅಂತಂದ್ರೆ ನೀನ್ ಹಿಂಗಿರ್ತೀವ ಹಂಗಿರ್ತೀವ ನಾವು ಅನ್ಕೊಳಕತ್ತೀವಿ. ಕಾವ್ಯ ಹಾಕಿದವರೆಲ್ಲ ಸನ್ಯಾಸಿ ಕ್ರಮ ಇಲ್ಲ. ನಾವು ಸಂಸಾರ ಇದ್ರೂ ಕೂಡ ಸನ್ಯಾಸ ಆಗ್ಬಹುದು. ಹೆಂಗಂತಂದ್ರ ಎಲ್ಲ ಬಿಟ್ಟಿರ್ಬೇಕು, ನಂದಲ್ಲ ಅಂತ ತಿಳ್ಕೊಂಡಿರ್ಬೇಕು. ಸಮರ್ಪಣೆ ಆದ್ರೆ ಅವನು ಸನ್ಯಾಸಿನೇ. ನನಗೆ ತಿಳ್ಕೊಂಡಾಗ ಯಾಕೋಳ ನಾನು ನಿಮ್ಮಂಗ ನಮ್ಗೆ ತತ್ವ ಅದೇನ್ ಶಾಸ್ತ್ರ ಗೀಸ್ತ್ರ ಬರಂಗಿಲ್ಲ. ನನಗೆ ಗೊತ್ತಿರೋದು ಇಟ್ಟ ನಾನು ಗುರು ಏನ್ ಹೇಳ್ತಲ್ಲ, ನಮ್ಮ ಅಪ್ಪ ಏನ್ ಹೇಳ್ತಲ್ಲ, ನನ್ನ ಗುರು ಶಾಂತಪ್ಪ ಏನು ನುಡಿಸ್ತಲ್ಲ, ಮಾತಾಡಿ ಎತ್ತು ಹೋಗ್ಬಿಡವನ. ಅದಕ್ಕಾಗಿ ಇವತ್ತು ಆ ತನ್ಮಯತೆ ಬಹುಶಃ ನನಗೆ ಅವ್ರು ನೋಡಿದ್ರೆ ಬರ್ತದೆ. ನನಗೆ ಇವತ್ತು ಬರ್ಬೇಕನ್ನಿಸ್ತು, ಬನ್ನಿ. ನಾನು ಇನ್ನೊಂದು ಹೇಳ್ತೀನಿ, ನಿಮ್ಮಲ್ಲಿ ಕೇಳೇ ಬರ್ಬೇಕು ಅನ್ನೋದು ಏನಿಲ್ಲ. ನೀವು ತಿಳ್ಕೊಂಡಿರಿ ಇಚ್ಚರ ಮಠ ನಿಮ್ದು ಹೌದಲ್ಲ, ಹೌದು ಅಲ್ಲ? ನಿಂಬುದು ಹೌದು. ಹಂಗ ನಿಂಬುದು ಹೆಂಗೈತಲ್ಲ, ಇಂಚಲ ಮಠ ನೀವು ಅನ್ಕೊಂಡಿರಿ ಶಿವಾನಂದ ಭಾರತಿ ಅಪ್ಪಗಳು ಅಟ್ಟ ಅಲ್ಲ. ಇದು ಇಂಚಲ ಸಾಧು ಸಂಸ್ಥಾನ ಮಠ, ಇದು ನಂದು ಮಠ. ಇಲ್ಲಿರುವುದು ನಂದೇ ಇರೋದ್ರಿಂದ ನನಗೆ ಯಾವಾಗ ತಿಳಿತೈತೆ ಅವಾಗ ಬರವ, ಯಾವಾಗ ತಿಳಿತೈತೆ ಅವಾಗ ಹೋಗವ. ಕೇಳೋರಪ್ಪ. ಅದಕ್ಕಾಗಿ ಬಹುಶಃ ನಿಟ್ಟಿನೊಳಗೆ ಶಿವಾನಂದ ಭಾರತಿ ಅಪ್ಪಗಳ ಹತ್ರ ಬಂದು ಅವ್ರನ್ನೇನು ಇಲ್ಲ, ಅವ್ರ ಹತ್ರ ಕೊಂಡಿರ್ತೀನಿ, ಅವ್ರು ನೋಡ್ತೀನಿ, ಆನಂದ ಪಡ್ತೀನಿ. ಬಹುಶಃ ನಿಮ್ಗೆ ಇನ್ನೂ ಗೊತ್ತಿರ್ಲಿ, ಇವತ್ತೆಲ್ಲರೂ ಕೂಡ ನೀವೆಲ್ಲರೂ ನೋಡಿದಿರಿ. ಇದು ಯಾವ್ದಾರ ವಿಚಾರ ಇತ್ತು, ಇವತ್ತು ನೀವೇನಾರು ಅಕಸ್ಮಾತ್ ಆಗಿ ಇವ್ರೊಳಗೆ ಸಿದ್ಧಾಂತ ಶಿಖಾಮಣಿ ಶ್ಲೋಕ ಇತ್ತು, ಇವು ಶುರು ಮಾಡ್ರಿ. ಇಷ್ಟನೇ ಶ್ಲೋಕದಲ್ಲಿ ಹಿಂಗ್ ಹೇಳಿದ್ರು ಅಂತ ಶುರು. ಭಗವದ್ಗೀತೆ ಇಡ್ಲಿ ಶುರು, ಆಮೇಲೆ ಯಾವ್ದಾದ್ರು ಕೈವಲ್ಯ ಪದ್ಧತಿ ಇಡ್ಲಿ ಶುರು, ವಚನ ಇಡ್ಲಿ ಎಲ್ಲ ಶುರು. ಆದ್ರೆ ಇವತ್ತಿನವರೆಗೂ ಅದನ್ನ ಹೇಳಂಗಿಲ್ಲ ಇದನ್ನ ಹೇಳಂಗಿಲ್ಲ ಅನ್ನೋದು ಈ ವೇದಿಕೆ ಮೇಲೆ ಐತೇನೆ. ಅದಕ್ಕಾಗಿ ನಾವು ತಿಳ್ಕೋಬೇಕು ಅಂತಂದ್ರ ಎಲ್ಲವನ್ನೂ ಒಳಗೊಂಡು ಇದೇನದಲ್ಲ ಹಾಲು, ಮ್ಯಾಲಿನ ಕೆನಿನ ಬಹಳ ಮುಖ್ಯ, ಯಾವ ಹಾಲು ಅನ್ನೋದು ಮುಖ್ಯ ಅಲ್ಲ. ಅದಕ್ಕಾಗಿ ಇದೇನದಲ್ಲ ನಿಜವಾದ ವೇದಾಂತ ಅನ್ನುವ ಕೆನೆಯನ್ನ ಸುಮಾರು 56 ವರ್ಷದಿಂದ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಗಳು ರೂಢಿಸಿಕೊಂಡು ಬಂದಿದ್ದಾರೆ. ಇವತ್ತು ಅವ್ರಿಗೆ ನಾನು ನೋಡಿ ಏನೋ ಅನಿಸ್ತು. ಯಾಕಂದ್ರೆ ನಾನು ನಿನ್ನೆ ಮೊನ್ನೆ ಆ ಫೋಟೋ ನೋಡುವಾಗ ಅಜ್ಜರಿಗೆ ನೀವು ಕಿರೀಟ ಹಾಕ್ತೀರಿ, ಕಿರೀಟ ತೆಗೆದಿಟ್ಟ ಮೇಲೆ ಪಟಗ ಸುತ್ತೀರಿ. ಆ ಪಟಗ ಸುತ್ತಿ ಮೊದಲ ಶಿವಾನಂದ ಭಾರತಿ ಅಪ್ಪಗಳು ಮಂಗಳಾರತಿ ಜಯಮಂಗಲಂ ನಿತ್ಯ ಮಾಡಿ ಬಹಳ ಹಳಿದ ಆಗತ್ತೀನಿ. ಆಗ ನೋಡಿದ್ದು ನೆನಪಾದ್ದು, ಹಿಂಗ್ ಇಡ್ಬೇಕು ಅನ್ನಿಸ್ತು. ಈಗ ನೋಡಿ ನಾ ಸಂತೋಷ ಪಡ್ನಿ. ಅವ್ರ ನೆನಪಲ್ಲಿ ಇಟ್ಕೊಳ್ಳಿ, ನಾ ಕೊಟ್ಟದ್ದು ಹಾಕೋಬೇಕು, ನಾ ಮಾಡಿದ್ದ ಮಾಡ್ಬೇಕು, ಈ ಹುಚ್ಚತನ ಬಿಟ್ಬಿಡ್ಬೇಕು ನಾವು. ಗೊತ್ತಾಯ್ತಲ್ಲ? ಇದೇನೋ ಮಾಡಕ್ ಹೋಗ್ಬೇಡ್ರಿ. ಸುಮ್ಮನೆ ಗುರುಗಳಿಗೆ ಶರಣಾಗೋದು ಬಂದ್ಬಿಡೋದು, ಇತ್ತ ಮರುದು ಹೋಗ್ಬಿಡೋದು. ಇದು ನೋಡ್ರಿ, ನಾನೇ ಕೊಡ್ತೀನಿ ನೋಡ್ರಿ.
ಇಲ್ಲೇನದಲ್ಲ ಇಲ್ಲಿ ಕಟ್ಸಾರಲ್ಲ ಇದು ನಾನ ಕೊಟ್ಟಿನಿ ಈ ಹುಚ್ಚತನ ಬಿಡ್ರಿ ಮತ್ ಕೊಟ್ಟ ಅಹಂಕಾರ ತಗೊಳ್ಳಿ ಅದಕ್ಕ ಕೊಟ್ಟು ನಂದು ಅಂತೇಳಿ ಪಾಪದಾಗ ಬೆಳಗಿಂದ ಸುಮ್ಮನೆ ಚಲೋ ಕೊಟ್ಟು ಮರಿತೀವಲ್ಲ ಅದು ತನ್ಮಯತೆ ಆನಂದ. ಬಹುಶಃ ನಿಟ್ಟೊಳಗ ಶಿವಾನಂದ ಭಾರತೀಯ ಅಪ್ಪಗಳು ಎಲ್ಲೆಲ್ಲೆಲ್ಲ ಹೋಗಿದಾರಲ್ಲ ಅಲ್ಲೆಲ್ಲ ಹಂಗೆ ಅಲ್ಲ ಶಿಷ್ಯರು. ನಿಮ್ಗೆ ಇನ್ನೂ ಒಂದು ಮುಂದುವರೆದ ಮಾತು ಹೇಳ್ತೀನಿ. ಬಹುಶಃ ಹೆಸರು ಹೇಳ್ಬಾರ್ದು ಗೊತ್ತಿಲ್ಲ. ಡಾಕ್ಟರ್ ವೀಣಾ ಕಾಶಪ್ಪನವ್ರು ಬಹುಶಃ ಅಜ್ಜವರು ನಾನು ಏನೋ ಮಂಟೂರ ಏನೋ ಒಂದ್ ಕಡೆ ಭೇಟಿ ಆದ್ವಿ. ಅವು ಬಾಳ್ ದೊಡ್ಡ ಮಾತಾಡ್ತಿಲ್ಲ ಅಮ್ಮ. ಇವ್ರು ಬಂದು ಕೂಡಲೇ ಬಂದ್ರು ಹತ್ರ ಕೂತ್ಕೊಂಡು ನಾನು ಏನವ ಇಟ್ಟೋತ ರಾಜಕಾರಣ ಮಾತಾಡಿದೀನಿ. ಇಲ್ರಿ ಅಪ್ಪಾರ, ನಾನು ಬಾಲ್ಯದೊಳಗ ನಾ ಸಣ್ಣಕ್ಕಿದ್ದಾಗ ನನಗೇನಾದ್ರೂ ಧರ್ಮವನ್ನ, ನನಗೇನಾದ್ರೂ ತತ್ವವನ್ನ, ನನಗೇನಾದ್ರೂ ಹಿಂಗ ಇರು ಮಗಳು ಅಂತ ಕಲಿಸಿದ ನಮ್ಮಪ್ಪ ಶಿವಾನಂದ ಭಾರತಿ ಅಪ್ಪ. ಅದಕ್ಕೆ ಬಂದು